ಕೋಲಾರದ ಅಂತರಗಂಗೆಯನ್ನು ನೋಡೋಣ ಬನ್ನಿ. ಅಂತರಗಂಗೆ ಅಂತರಗಂಗೆ ಅಂತ ಹೇಳ್ತಾ ಇದ್ದಾಗೇನೆ ಈ ಹೆಸರಲ್ಲೇ ಈ ಒಂದು ಪ್ಲೇಸ್ನ ವಿಶೇಷತೆ ಅಡಗಿದೆ. ಅಂದರೆ ಗಂಗೆ ಅಂತರ್ಮುಖಿಯಾಗಿ ಹರಿದು ಇಲ್ಲಿ ಬರ್ತಾಳೆ ಅಂತಂದ್ಬಿಟ್ಟು ನೋಡಿ. ಇಂತಹ ಅನೇಕ ಸ್ಥಳಗಳನ್ನು ನಾವು ಅನೇಕ ರೀತಿಯಲ್ಲಿ ನೋಡಬಹುದಾಗಿದೆ. ನೋಡಿ, ಇಲ್ಲಿನ ವಿಶೇಷತೆ ಏನು ಅಂತಂದರೆ ನಂದಿಯ ಬಾಯಲ್ಲಿ 24 ಅವರ್ಸ್ ನೀರು ಬರ್ತಾನೇ ಇರುತ್ತೆ. ಅದು ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ ಅಂತಂದ್ಬಿಟ್ಟು ಇದುವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಇದೇ ರೀತಿಯ ಇನ್ನೊಂದು ಬಸವಣ್ಣ ನಾವೆಲ್ಲಿ ನೋಡ್ಬೋದು ಅಂತಂದರೆ ಮಲ್ಲೇಶ್ವರಮಲ್ಲಿರುವಂತಹ ದಕ್ಷಿಣ ತೀರ್ಥ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಕಾಡು ಮಲ್ಲೇಶ್ವರ ಟೆಂಪಲಲ್ಲಿ ಮಲ್ಲೇಶ್ವರಮಲ್ಲಿ 10th ಕ್ರಾಸಲ್ಲಿದೆ. ಅಲ್ಲೂ ಸಹ ನಾವು ಇದೇ ರೀತಿಯಾಗಿ ನೋಡಬಹುದಾಗಿದೆ. ಅದೂ ಸಹ ಕೆಂಪೇಗೌಡರು ಉತ್ಖನನ ಮಾಡುವಾಗ ಸಿಕ್ಕಂತಹ ಒಂದು ದೇವಸ್ಥಾನವಾಗಿದೆ. ಆಗ ಅಗಿದಾಗಿಂದ ಸಿಕ್ಕಂಥ ದೇವಸ್ಥಾನ ಇದುವರೆಗೂ ಸಹ ಅದರ ಬಾಯಲ್ಲೂ ನೀರು ನಿಂತೇ ಇಲ್ಲ. ಹಾಗೆಯೇ ಇಲ್ಲೂ ಅಷ್ಟೇ ಅಂತರಗಂಗೆಯಲ್ಲೂ ಸಹ ಬಸವಣ್ಣನ ಬಾಯಲ್ಲಿ ಬರ್ತಾ ಇರುವಂತಹ ನೀರು ಇದುವರೆಗೂ ನಿಂತೇ ಇಲ್ಲ. ಇಂತಹ ಬೇಸಿಗೆ ಕಾಲ ಆಗಿರಲಿ, ಯಾವುದೇ ಕಾಲ ಆಗಿರಲಿ, ಸ್ವಲ್ಪ ಮಳೆಗಾಲದಲ್ಲಿ ಮಳೆ ತುಂಬಿದ್ದಾಗ ಇದು ತುಂಬಾ ಸ್ವಲ್ಪ ರಭಸವಾಗಿ ಬರುತ್ತೆ. ಇನ್ನು ಬೇಸಿಗೆ ಕಾಲದಲ್ಲಿ ಬರ್ತಾನೇ ಇರುತ್ತೆ. ಸೊ ಇದು ಒಂದು ಕಲ್ಯಾಣಿ. ಸೊ ಇಲ್ಲಿ ಒಂದು ಗಣಪತಿ, ಚಿಕ್ಕದಾದ ಗಣಪತಿ ಮೂರ್ತಿ ಇದೆ. ಅದಾದ ನಂತರ ಈ ಒಂದು ಗಣಪತಿಯ ಮುಂದೆ ಈ ರೀತಿಯಾಗಿ ನಾವು ನೀರು 24 ಅವರ್ಸು ಈ ರೀತಿಯಾಗಿ ಬರ್ತಾನೇ ಇರೋದನ್ನು ನಾವು ನೋಡಬಹುದಾಗಿದೆ. ಇದುವರೆಗೂ ಯಾವ ವಿಜ್ಞಾನಿಗಳಿಗೂ ಇಲ್ಲಿಂದ ಕಂಡುಹಿಡಿಯೋಕ್ಕಾಗಿಲ್ಲ ಹೇಗೆ ಬರ್ತಿದೆ ಅಂತಂದ್ಬಿಟ್ಟು. ಅಷ್ಟೇ ಅಲ್ಲ, ಈ ನೀರಿನ ಒಂದು ವಿಶೇಷತೆ ಏನು ಅಂತಂದರೆ ಇದು ಬರುವಾಗ ಯಾವ್ಯಾವ ಮೆಡಿಸಿನ್ ಪ್ಲ್ಯಾಂಟ್ಸ್ ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. ಇದನ್ನು ಕುಡಿದೋರಿಗೆ ಅಷ್ಟೇ ಇಮ್ಯುನಿಟಿ ಅನ್ನೋದು ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಾಗೆ ಕೆಲವೊಂದು ಚರ್ಮ ರೋಗಗಳು ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ಅಷ್ಟೇ ಅಲ್ಲ, ಕೋಲಾರದ ಅರ್ಧ ಜನ ಇದುವರೆಗೂ ಇದೇ ನೀರನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ನೀರು ಯಾವುದೇ ಮಿನರಲ್ ವಾಟರ್ಗೂ ಕಡಿಮೆ ಇಲ್ಲ, ತಣ್ಣಗಿರುತ್ತೆ, ಹಾಗೆ ತುಂಬ ಸ್ವೀಟಾಗಿರುತ್ತೆ. ಇದನ್ನು ಕುಡಿತಿದ್ರೆ ಒಂಥರ ಏನೋ ಮೆಡಿಸಿನ್ ಇದು ಹೋಗ್ತಿದೆ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಸೊ ಅಂತಹ ಒಂದು ಗುಣಗಳನ್ನು ಹೊಂದಿರುವಂತಹ ನೀರು ಇಲ್ಲಿ ಬರುತ್ತೆ. ಈ ಥರ ಒಂದು ವಿಶೇಷ ದೇವಸ್ಥಾನಗಳು, ವಿಶೇಷ ಸ್ಥಳಗಳು ನಮ್ಮ ಭಾರತದಲ್ಲಿ ಅನೇಕ ನೆಲೆಗಳಲ್ಲಿ ನಿಂತಿದೆ. ಇದಕ್ಕೆ ನಿಜವಾಗ್ಲೂ ಈ ಒಂದು ಇಂತಹ ಅಚ್ಚರಿ ಮೂಡಿಸುವಂಥ ದೇವಸ್ಥಾನಗಳು ಆಗಿನ ಜನರು ನಮಗೆ ಕೊಟ್ಟಿರುವಂತಹ ಕೊಡುಗೆಗಳಾಗಿದೆ. ಇದನ್ನು ನಾವು ನೋಡಿಕೊಂಡು ಅದನ್ನು ನೀಟಾಗಿ ಕಾಪಾಡ್ಕೊಂಬರೋದು ನಮ್ಮೆಲ್ಲರ ಹೊಣೆಯಾಗಿದೆ. ಇಂತಹ ದೇವಸ್ಥಾನದ ಕುರಿತು ಅರ್ಚಕರ ಬಳಿಯೇ ಇದರ ಇತಿಹಾಸ ಹಾಗೆ ಇದರ ಹಿಂದಿರುವಂತಹ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಂ, ಇದು ಶತಶೃಂಗ ಪರ್ವತ ಅಂತ ಸಪ್ತಮ ಋಷಿಗಳು ತಪಸ್ಸು ಮಾಡಿರೋ ಜಾಗ. ಒಬ್ಬ ಋಷಿ ಹೋಗ್ಬಿಟ್ಟು ಉತ್ತರ ಕಾಶಿಗೆ ಹೋಗಿ ಗಂಗಾ ಜಲ ಎತ್ಕೊಂಡ್ಬಂದು ಈ ಅಪ್ಪನಿಗೆ ಅಭಿಷೇಕ ಮಾಡ್ತಾ ಇದ್ದು. ಆಗ ಆ ಗಂಗಾ ಜಲ ಎತ್ಕೊಂಡು ನೀನು ಭಕ್ತಿಗೆ ನಾನು ಮೆಚ್ಕೊಂಡಿದ್ದೀನಪ್ಪ, ನೀನು ಇಷ್ಟು ದೂರ ಯಾಕೆ ಬರ್ತೀಯ, ಈ ಇರೋ ಜಾಗಕ್ಕೆ ನಾನು ಗಂಗಾ ಜಲ ಬರ್ತೀನಿ ನಡಿಗ. ಆವಾಗ ಆ ಋಷಿ ಇಟ್ಕೊಂಡು ನೀನು ಬರೋದು ಏನು ಗ್ಯಾರಂಟಿ, ಯಾವ ಮಾರ್ಗದಲ್ಲಿ ಬರ್ತೀಯ, ಯಾರು ಬರ್ತೀಯ, ಏನು ಅಂತ ಆವಾಗ ಇಟ್ಕೊಂಡು ಆಗ ಗಂಗಾ ಜಲ ಇಟ್ಕೊಂಡು ನೀನು ಕೊರೋನಾಗಿರೋ ರುದ್ರಾಕ್ಷಿ ಪೂಜೆ ಮಾಡಿ ಒಂದು ನಿಂಬೆ ಪೂಜೆ ಮಾಡಿ ಇಲ್ಲಿ ಹಾಕ್ಬಿಟ್ಟು ಈ ಗಂಗಾ ಜಲ. ನೀನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಈ ನಿಂಬೆಹಣ್ಣು ಈ ರುದ್ರಾಕ್ಷಿ ಎರಡೂ ಬರ್ತೀನಿ, ಗಂಗಾ ಜಲನೂ ಬರ್ತೀನಿ. ಅವನು ಅಲ್ಲಿಂದ ಇಲ್ಲಿ ಬರೋಷ್ಟರ ಋಷಿ ಇಲ್ಲಿ ಗಂಗಾ ಜಲದಲ್ಲಿ
ಅನಿಂಬೆಯನ್ನು ರುದ್ರಾಕ್ಷಿ 2 ಬಂತು ಬಸವಣ್ಣ ಬಾಯಲ್ಲಿ ಬಂತು. ಅಂತರ ಮಾರ್ಗದಲ್ಲಿ ಬರತಕ್ಕಂಥ ನೀರಿಗಾಗಿ ಅಂತರ ಗಂಗೆ ಗಂಗೆ. ತುಂಬ ಧನ್ಯವಾದಗಳು. ನಿಮ್ಮ ಹೆಸರು? ದೇವರಾವ್ ಅಂತ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀರಾ? ನಾನು 10 ವರ್ಷ ಆಯ್ತು. ಬೇರೆಯವರು ಬೇರೆ ಇದ್ದಾರೆ. ಹಾಂ, ಧನ್ಯವಾದಗಳು. ನಮ್ಮದಿದೆ. ಅಂದರೆ ಇಲ್ಲಿಂದ ದಿನ ಮೇಲ್ಗಡೆ ಹತ್ಕೊಂಡು ಬರ್ತೀರಾ? ಇಲ್ಲ, ನಮ್ಮದು ಸಿಟ್ಟು ಇದು. ಹಾಂ, ಬುಧವಾರ ಒಬ್ಬರದು, ಹಾಂ, ಶುಕ್ರವಾರ ಶನಿವಾರ ಒಬ್ಬರದು, ಓಕೆ. ಭಾನುವಾರ ಸೋಮವಾರ ಮಂಗಳವಾರ ಒಬ್ಬರದು, 3 ದಿನ ಅಲ್ಲ, ಆದ್ರೂ ಹತ್ತಬೇಕಲ್ಲ ಅಷ್ಟು ಮೆಟ್ಲುಗಳು, ಸುಸ್ತಾಗಿ. 220 ಮೆಟ್ಲು. ನಮ್ಗೆ ಇವತ್ತು ಹತ್ತಿದ್ದಕ್ಕೆ ಸುಸ್ತಾಗೋಯ್ತು. ನೀವು 71 years ನಮಗೆ. ಅದೇ ಈ ವಯಸ್ಸಲ್ಲಿ ಹತ್ಕೊಂಡ್ಬರ್ತೀರಾ? ನಮಗೆ ಅಲ್ಲರಿಗೂ ಗಾಡಿಗಳು ಬರ್ತೀನಿ. ಹಾಂ, ಆ ಮೆಟ್ಲು ಹತ್ಕೊಂಬ. ಅದೇ ದೇವ್ರ ಸೇವೆ ಮಾಡ್ತಿರೋದೇ ನಿಮ್ಗೊಂದಿದು ಆಶೀರ್ವಾದ. ನಾನು ಇಲ್ಲ 10 ವರ್ಷ ಆಯ್ತು ನಮ್ಮ ಹೆಂಗೆ ಸುತ್ತಿರೋಗೆ. ನಾನು ದೇವಸ್ಥಾನಕ್ಕೆ ಅಂತ ಹೋದಲ್ಲ, ಒಂದಿನ ಪೂಜೆ ಮಾಡಿಸ್ತಾನಲ್ಲ ಅಂತವ ನಾವು ಭಗವಂತನು ಇರೋದಾಗಿಂದ ಮಾಡ್ತಾ ಇದ್ದಾರೆ. ಇನ್ನೇನು ನಮಗೇನು ಇಲ್ಲೇನು ಕೊಡಲ್ಲ. ಏನೋ ಅವರು ತಿಂಗಳ ಕೆಳಗಡೆ ದೇವಸ್ಥಾನ ಇದೆಯಲ್ಲ, ಜಲಕಂಠೇಶ್ವರ ದೇವಸ್ಥಾನ, ಅಲ್ಲಿ ಇರ್ತೀವಿ. ಅಲ್ಲಿ ಶನಿವಾರ ಭಾನುವಾರ ಸೋಮವಾರ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಏನಂತಂದ್ರೆ 6,000 ಕೊಡ್ತಾರೆ ಅಲ್ಲಿ ತಿಂಗಳಿಗೆ. ಇಲ್ಲಿ ಬಂದು ಭಕ್ತಾದಿಗಳು ಎಷ್ಟು ಕೊಟ್ಟರು? ಒಟ್ಟಿನಲ್ಲಿ ಇಲ್ಲಿ ಅಂದರೆ ಇವಾಗ ಹರಿತಾ ಇರೋದು ಗಂಗಾ ನದಿನೇ. ಇಲ್ಲಿ ಬರ್ತಾ ಇರೋದು ಗಂಗಾ ನದಿನೇ ನೀರು. ಫಿಲ್ಟರ್ ನೀರು. ಹಾಂ, ಹೌದೌದು, ತುಂಬ ಸ್ವೀಟ್ ಆಗಿದೆ. ಫಿಲ್ಟರ್ ನೀರು ಏನೂ ಆಗಲ್ಲ ಅದ್ರ ಮುಂದೆ. ಹೌದು, ಅರ್ಧ ಪೋಲ ನೀರು ಎತ್ಕೊಂಡು ಹೋಗ್ತಾರೆ. ಹೌದು ಹೌದು. ನಮ್ದು ಸೇಮ್ ಆಯ್ತು. ಇವಾಗ ಅವರು ಕೌಶಿಕ್ ಗೊತ್ತಾ ಅಂತ ಹೇಳೋವಾಗ ನಮ್ದು ಕೌಶಿಕ್ ಗೊತ್ತವನ್ನೇ. ಇಂದಿನ ಅಂತರಗಂಗೆ ಹಿಂದೆ ಶತಶೃಂಗ ಪರ್ವತವಾಗಿತ್ತು. ಇಲ್ಲಿ ತಪಸ್ ಮಾಡಿದಂತಹ ಋಷಿಮುನಿಗಳಿಗೆ ಮೆಚ್ಚಿ ಗಂಗೆ ಉತ್ತರದಿಂದ ಇಲ್ಲಿಗೆ ಹರಿತಾ ಇದ್ದಾಳೆ. ಇದುವರೆಗೂ ಈ ನೀರು ನಿಂತಿಲ್ಲ, ಮುಂದೆಯೂ ನಿಲ್ಲೋದಿಲ್ಲ. ತುಂಬ ಮೆಡಿಸಿನ್ ಯುಕ್ತವಾದ ನೀರು ಇಲ್ಲಿ ನಾವು ನೋಡಬಹುದಾಗಿದೆ. ನೋಡಿ, ಇವತ್ತಿನ ದಿನ ಕಾಲುವೆಗಳು, ಪೈಪ್ಗಳು, ಮೋಟರ್ಗಳನ್ನು ಹಾಕಿ ನೀರು ಬರ್ಸೋದೇ ಅಷ್ಟು ಕಷ್ಟ ಆಗಿದೆ. ಅಂಥದ್ರಲ್ಲಿ ಬೆಟ್ಟ ಗುಡ್ಡಗಳನ್ನು ದಾಟಿ ಗಂಗೆ ಹೇಗೆ ಬರ್ತಿರಳಪ್ಪ ಅಂತಂದ್ಬಿಟ್ಟು ನಿಜಕ್ಕೂ ಒಂದು ಅಚ್ಚರಿಗೆ ಉದಾಹರಣೆಯಾಗಿದೆ ಈ ದೇವಸ್ಥಾನ ಅಂತಂದ್ಬಿಟ್ಟು ತಿಳಿಬಹುದಾಗಿದೆ. ನೋಡಿದ್ರಲ್ಲ, ಇಂತಹ ಅಚ್ಚರಿಯ ಒಂದು ಅನೇಕ ಪ್ಲೇಸ್ಗಳನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ತುಂಬಾ ಒಂದು ಪಾಸಿಟಿವ್ ವೈಬ್ರೇಷನಿಂದ ಕೂಡಿದೆ. ಇಲ್ಲಿ ಧ್ಯಾನ ಮಾಡಿದರೆ, ಹಾಗೆ ಈ ಲಿಂಗ ಒಂದು ವಿಶೇಷತೆಯನ್ನು ಹೊಂದಿದೆ. ಇಂತಹ ದೇವಸ್ಥಾನಗಳಿಗೆ ನಾವು ಬೆಲೆ ಕೊಡ್ತಾ ಆಗಾಗ ವಿಸಿಟ್ ಮಾಡಿ ಇದರ ಒಂದು ಶಕ್ತಿನ ಒಂದು ನಾವು ಪಡ್ಕೊಂಡು ಇದರ ಒಂದು ಇತಿಹಾಸನ ತಿಳ್ಕೊಂಡು ಇದನ್ನು ಬೆಳೆಸಬೇಕು ಅಂತಂದ್ಬಿಟ್ಟು ನೋಡ್ತಾ ಇರಿ ನಮ್ಮ ಚಾನಲ್ ಜ್ಞಾನಮಿತ್ರ ವಾಹಿನಿ. ದೇಶ ಸುತ್ತು ಕೋಶ ಹೋದು. ಇನ್ನೂ ಅನೇಕಗಳ ವಿಷಯನ ನಿಮ್ಮ ಮುಂದೆ ತರ್ತೀನಿ, ಅನೇಕ ಸ್ಥಳಗಳನ್ನು ತೋರಿಸ್ತೀನಿ. ಧನ್ಯವಾದಗಳು.